ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಸಣ್ಣ ಹಣ್ಣಿನ ರಸದ ಅಂಗಡಿಯಿಂದ ಶುರುವಾಗಿ, ಅಂದರೆ ಒಂದು ಫ್ರೂಟ್ ಜ್ಯೂಸ್ ಶಾಪ್ನಿಂದ ಶುರುವಾಗಿ ಜಗತ್ತಿನ ಒಂದು ದೊಡ್ಡ ಮ್ಯೂಸಿಕ್ ಲೇಬಲ್ ಆಗಿ ಬೆಳೆದು ನಿಂತಹ ಒಂದು ಮ್ಯೂಸಿಕ್ ಕಂಪನಿಯ ಬಗ್ಗೆ ಹೇಳ್ತೀನಿ. ಆ ಮ್ಯೂಸಿಕ್ ಕಂಪನಿ ಯಾವುದಂತಂದರೆ ಅದೇ ಟಿ ಸಿರೀಸ್. ಇಂದಿನ ದಿನಗಳಲ್ಲಿ ನಾವು ಯೂಟ್ಯೂಬನ್ನು ತೆಗೆದು ನೋಡಿದರೆ ಅದರಲ್ಲಿ ಜಗತ್ತಿನಾದ್ಯಂತ ಹೆಚ್ಚು ಚಂದಾದಾರರನ್ನು ಹೊಂದಿರುವ, ಅಂದರೆ ಹೆಚ್ಚು ಸಬ್ಸ್ಕ್ರೈಬರ್ಸ್ ಅನ್ನು ಹೊಂದಿರುವ ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಟಿ ಸಿರೀಸ್ ಕೂಡ ಒಂದು. ಟಿ ಸಿರೀಸ್ಗೆ ಸುಮಾರು 310 ಮಿಲಿಯನ್ಗೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮತ್ತು ಅವರಿಗೆ ಕೋಟ್ಯಾಂತರ ವೀಕ್ಷಣೆಗಳು ಕೂಡ ದೊರೆತಿವೆ. ಆದರೆ ಈ ಒಂದು ಯಶಸ್ಸು ಕೇವಲ ಒಂದು ರಾತ್ರಿಯಲ್ಲಿ ಬಂದಿದ್ದಲ್ಲ, ಬದಲಿಗೆ ಇದರ ಹಿಂದೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಅಸಾಮಾನ್ಯ ಕನಸು, ಕಠಿಣ ಪರಿಶ್ರಮ ಮತ್ತು ಭಾರತೀಯ ಜನರ ನಾಡಿ ಮಿಡಿತವನ್ನು ಅರಿತಂತಹ ವ್ಯಾಪಾರ ತಂತ್ರವಿದೆ. ಆ ಅಸಾಮಾನ್ಯ ವ್ಯಕ್ತಿ ಯಾರಂತಂದರೆ ಅವರೇ ಟಿ ಸಿರೀಸ್ನ ಸಂಸ್ಥಾಪಕರಾದ ಶ್ರೀ ಗುಲ್ಶನ್ ಕುಮಾರ್ ದುವಾ ಅವರು, ಟಿ ಸಿರೀಸ್ನ ಫೌಂಡರ್. ಈ ಕತೆ ಆರಂಭವಾಗಿದ್ದು ದೆಹಲಿಯ ದರ್ಯಾಗಂಜ್ ಎಂಬ ಪ್ರದೇಶದಲ್ಲಿ. ಆ ಒಂದು ಪ್ರದೇಶದಲ್ಲಿ ಗುಲ್ಶನ್ ಕುಮಾರ್ ಅವರು ತಮ್ಮ ತಂದೆಯ ಜೊತೆಗೆ ಸೇರಿ ಒಂದು ಹಣ್ಣಿನ ರಸದ ಅಂಗಡಿಯನ್ನು ನಡೆಸ್ತಾ ಇರ್ತಾರೆ, ಅಂದರೆ ಒಂದು ಫ್ರೂಟ್ ಜ್ಯೂಸ್ ಶಾಪ್ನ ನಡೆಸ್ತಾ ಇರ್ತಾರೆ. ಅವಾಗ ಗುಲ್ಶನ್ ಕುಮಾರ್ ಅವರ ಮನಸ್ಸಿನಲ್ಲಿ ನಾನು ಇದಕ್ಕಿಂತ ಹೆಚ್ಚಿಗೆ ಏನಾದರೂ ಮಾಡಬೇಕು, ಇದಕ್ಕಿಂತ ದೊಡ್ಡದಾಗಿ ಏನನ್ನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಹಂಬಲವಿರುತ್ತೆ. ಇದಕ್ಕೆ ಸರಿಯಾಗಿ 1970ರ ದಶಕದಲ್ಲಿ ಭಾರತದಲ್ಲಿ ಆಡಿಯೋ ಕ್ಯಾಸೆಟ್ನ ಅಲೆಯು ಶುರುವಾಗಿತ್ತು. ಇದಕ್ಕೆ ಅನುಗುಣವಾಗಿ ಗುಲ್ಶನ್ ಕುಮಾರ್ ಅವರು ಒಂದು ಆಡಿಯೋ ಕ್ಯಾಸೆಟ್ ಅಂಗಡಿಯನ್ನು ತೆಗಿತಾರೆ. ಆವಾಗ ಅವರು ಒಂದು ವಿಷಯವನ್ನು ಗಮನಿಸ್ತಾರೆ. ಅದೇನಪ್ಪ ಅಂದರೆ, ಅವತ್ತಿನ ಕಾಲಕ್ಕೆ ಹೆಚ್ಚಿನ ಜನರು ಕಡಿಮೆ ಬೆಲೆಗೆ ಸಿಗುತ್ತಿದ್ದಂಥ ಡೂಪ್ಲಿಕೇಟ್ ಆಡಿಯೋ ಕ್ಯಾಸೆಟ್ಗಳನ್ನು ಕೊಂಡುಕೊಳ್ಳಲು ಮುಗಿಬೀಳ್ತಾ ಇದ್ರು. ಅದು ಯಾಕಂತಂದರೆ, ಅವತ್ತಿನ ಕಾಲಕ್ಕೆ ಆಡಿಯೋ ಕ್ಯಾಸೆಟ್ ಇಂಡಸ್ಟ್ರಿನ ರೂಲ್ ಮಾಡ್ತಾ ಇದ್ದಿದ್ದು ಕೆಲವು ಕಂಪನಿಗಳು. ಹೀಗಾಗಿ ಆಗಿನ ಕಾಲದಲ್ಲಿ ಆಡಿಯೋ ಕ್ಯಾಸೆಟ್ನ ಬೆಲೆ ತುಂಬಾ ದುಬಾರಿಯಾಗಿತ್ತು, ಅಂದರೆ ಕಾಸ್ಟ್ಲಿ ಆಗಿತ್ತು. ಇದರಿಂದಾಗಿ ಮಿಡಿಲ್ ಕ್ಲಾಸ್ ಮತ್ತು ಲೋವರ್ ಮಿಡಿಲ್ ಕ್ಲಾಸ್ ಜನರಿಗೆ ಒಂದು ಒರಿಜಿನಲ್ ಕಂಪನಿಯ ಆಡಿಯೋ ಕ್ಯಾಸೆಟ್ನ ಖರೀದಿ ಮಾಡಿ ಹಾಡು ಕೇಳೋದಂದರೆ ತುಂಬ ಕಠಿಣವಾದ ವಿಷಯವಾಗಿತ್ತು. ಈ ಒಂದು ಗ್ಯಾಪ್ನ ಅಥವಾ ಲೂಪ್ ಹೋಲ್ನ ಗಮನಿಸಿದ ಗುಲ್ಶನ್ ಕುಮಾರ್ ಅವರಿಗೆ ಒಂದು ಐಡಿಯಾ ಬರುತ್ತೆ. ಆ ಐಡಿಯಾ ಏನಪ್ಪ ಅಂತಂದರೆ, ನಾನು ಯಾಕೆ ಎಲ್ಲ ವರ್ಗದ ಜನರಿಗೂ ಕಡಿಮೆ ಬೆಲೆಯಲ್ಲಿ ಒಂದು ಒರಿಜಿನಲ್ ಆಡಿಯೋ ಕ್ಯಾಸೆಟ್ನ ಕೊಡಬಾರ್ದು, ಅದು ಕೂಡ ಲೀಗಲ್ ಆಗಿ ಅಂತ. ಈ ಒಂದು ಐಡಿಯಾದೊಂದಿಗೆ ಅವರು 1983ನೇ ಇಸ್ವಿನಲ್ಲಿ ಟಿ ಸಿರೀಸ್ ಅನ್ನೋ ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ಟಿ ಸಿರೀಸ್ನಲ್ಲಿ ಟಿ ಅಂತಂದರೆ ತ್ರಿಶೂಲ್ ಅಂತ ಅರ್ಥ. ಗುಲ್ಶನ್ ಕುಮಾರ್ ಅವರು ಶಿವನ ಪರಮ ಭಕ್ತರಾಗಿರುತ್ತಾರೆ. ಹೀಗಾಗಿ ಅವರು ಶಿವನ ತ್ರಿಶೂಲವನ್ನೇ ತಮ್ಮ ಒಂದು ಕಂಪನಿಗೆ ಹೆಸರಾಗಿಡುತ್ತಾರೆ. ಯಾವುದೇ ದೊಡ್ಡ ಸಾಮ್ರಾಜ್ಯವಾಗಲಿ ಅದು ಕಠಿಣ ಸವಾಲುಗಳನ್ನು ಎದುರಿಸದೆ ಸೃಷ್ಟಿಯಾಗುವುದಿಲ್ಲ. ಈ ರೀತಿಯಾಗಿ ಟಿ ಸಿರೀಸ್ ತನ್ನ ಒಂದು ಆರಂಭದ ದಿನಗಳಲ್ಲಿ ಮಾರುಕಟ್ಟೆಯ ಕಠಿಣ ಸವಾಲುಗಳನ್ನು ಎದುರಿಸಬೇಕಾಗಿ ಬಂತು. ಮತ್ತು ಅವತ್ತಿನ ಆಡಿಯೋ ಕ್ಯಾಸೆಟ್ ಕಂಪನಿಗಳು ಟಿ ಸಿರೀಸ್ನ ಈಸಿಯಾಗಿ ಬೆಳೆಯಲು ಬಿಡ್ತಾ ಇರಲಿಲ್ಲ. ಮತ್ತು ಅವತ್ತಿನ ಮಟ್ಟಿಗೆ ಸಿನಿಮಾ ಮ್ಯೂಸಿಕ್ನ ರೈಟ್ಸ್ನ ಕೊಂಡುಕೊಳ್ಳೋಷ್ಟು ಹಣ ಟಿ ಸಿರೀಸ್ನ ಬಳಿ ಕೂಡ ಇರಲಿಲ್ಲ. ಸೊ ಇಂತಹ ಒಂದು ಚಾಲೆಂಜಿಂಗ್ ಟೈಮಲ್ಲಿ ಗುಲ್ಶನ್ ಕುಮಾರ್ ಅವರು ಒಂದು ಇಂಟೆಲಿಜೆಂಟ್ ಸ್ಟ್ರಾಟಜಿನ ಮಾಡ್ತಾರೆ. ಅದೇನಪ್ಪ ಅಂತಂದರೆ ಅದೇ ಭಕ್ತಿಗೀತೆಗಳು ಮತ್ತು ಕವರ್ ಸಾಂಗ್ಸ್. ಭಾರತ ದೇಶದಲ್ಲಿ ಆಧ್ಯಾತ್ಮಿಕ ಮತ್ತು ದೇವಸ್ಥಾನಗಳಿಗೆ ಹೋಗುವ ಕೋಟ್ಯಾಂತರ ಜನಸಂಖ್ಯೆ ಇದೆ. ಹೀಗಾಗಿ ವಯಸ್ಸಾದವರಿಗೆ, ಕಣ್ಣು ಕಾಣದವರಿಗೆ, ಓದಲು ಬಾರದವರಿಗೆ ಮತ್ತು ಹೆಚ್ಚಿನ ಭಕ್ತರಿಗಾಗಿ ಅವರು ಕೇಳಲಿ ಅಂತ ಭಕ್ತಿಗೀತೆಗಳನ್ನು, ಪುರಾಣಗಳನ್ನು ಆಡಿಯೋ ಕ್ಯಾಸೆಟ್ನಲ್ಲಿ ರೆಕಾರ್ಡ್ ಮಾಡಿ ಅದನ್ನು ಮಾರುಕಟ್ಟೆಗೆ ಬಿಡ್ತಾರೆ. ಮತ್ತು ಇದರಲ್ಲಿ ಅವರು ಸಕ್ಸಸ್ ಕೂಡ ಆಗ್ತಾರೆ. ಆಮೇಲೆ ಈ ಕಡೆ ಕವರ್ ಸಾಂಗ್ಸ್ನ ಕಡೆ ಬರೋದಾದರೆ, ಅವತ್ತಿನ ಕಾಲಕ್ಕೆ ಟ್ರೆಂಡಿಂಗ್ನಲ್ಲಿದ್ದಂತಹ ಹಳೆಯ ಗೀತೆಗಳನ್ನು ಉದಯೋನ್ಮುಖ ಹಾಡುಗಾರರ ಬಳಿ ಹಾಡಿಸಿ ಅವುಗಳನ್ನು ರೆಕಾರ್ಡ್ ಮಾಡಿ ಮಾರುಕಟ್ಟೆಗೆ ಬಿಡ್ತಾರೆ. ಉದಾಹರಣೆಗೆ ಸೋನು ನಿಗಮ್, ಕುಮಾರ್ ಸಾನು ಮತ್ತು ಅನುರಾಧ ಪೌಡ್ವಾಲ್ ಅಂತ ಗಾಯಕರು ಕೂಡ ತಮ್ಮ ಒಂದು ಕೆರಿಯರ್ನ ಆರಂಭದ ದಿನಗಳಲ್ಲಿ ಟಿ ಸಿರೀಸ್ಗೆ ಕವರ್ ಸಾಂಗ್ಸ್ಗಳನ್ನ ಹಾಡಿದ್ದಾರೆ. ಸೊ ಈ ಭಕ್ತಿಗೀತೆಗಳ ಕ್ಯಾಸೆಟ್ಗಳಾಗಲಿ ಅಥವಾ ಕವರ್ ಸಾಂಗ್ನ ಕ್ಯಾಸೆಟ್ಗಳಾಗಲಿ ಇವುಗಳನ್ನು ತಯಾರು ಮಾಡಲು ಟಿ ಸಿರೀಸ್ಗೆ ಹೆಚ್ಚಿನ ಹಣವು ಏನು ಬೇಕಾಗಿರಲಿಲ್ಲ. ಮತ್ತು ಈ ಥರ ಕ್ಯಾಸೆಟ್ಗಳಿಗೆ ಭಾರತದ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಅವರಿಗೆ ತುಂಬ ಒಳ್ಳೆ ಬಿಸ್ನೆಸ್ ಕೂಡ ಬಂತು, ಜೊತೆಗೆ ಒಳ್ಳೆ ಲಾಭನೂ ಕೂಡ ಸಿಕ್ತು. ಒಂದು ಕಡೆ ಟಿ ಸಿರೀಸ್ನ ಈ ಒಂದು ಪ್ರಯತ್ನವನ್ನು ನೋಡಿ ಕೆಲವೊಂದು ಆಡಿಯೋ ಕ್ಯಾಸೆಟ್ ಕಂಪ್ನಿಗಳು ನಗ್ತಾ ಇದ್ದರೆ, ಇನ್ನೊಂದು ಕಡೆ ಟಿ ಸಿರೀಸ್ನ ಈ ಕ್ಯಾಸೆಟ್ಗಳು ಭಾರತದ ಪ್ರತಿ ಹಳ್ಳಿಗೂ ತಲುಪಿದವು. ಮತ್ತು ಅಲ್ಲಿ ಪ್ರತಿಯೊಂದು ಟ್ರ್ಯಾಕ್ಟರ್ನಲ್ಲಿ, ಟ್ರಕ್ಗಳಲ್ಲಿ, ಸಣ್ಣ ಸಣ್ಣ ಚಹಾ ಅಂಗಡಿಗಳಲ್ಲಿ ಮತ್ತು ಪ್ರತಿಯೊಂದು ದೇವರ ಮನೆಯಲ್ಲಿ ಮೊಳಗಲು ಶುರುವಾದವು. ಇದು ಭಾರತೀಯ ಜನರ ನಾಡಿ ಮಿಡಿತವನ್ನು ಅರಿತು ಮಾಡಿದಂತಹ ಒಂದು ವ್ಯಾಪಾರ ತಂತ್ರವಾಗಿತ್ತು. ಮತ್ತು ಭಾರತದ ಆಡಿಯೋ ಕ್ಯಾಸೆಟ್ ಇಂಡಸ್ಟ್ರಿನಲ್ಲಿ ಇದು ಒಂದು ತುಂಬ ದೊಡ್ಡ ರೆವಲ್ಯೂಷನ್ ಆಗಿ ಬದಲಾಯಿತು. ಇಷ್ಟೆಲ್ಲ ಆದ ಮೇಲೆ ಬಹಳ ಬೇಗನೆ 1984ನೇ ಇಸ್ವಿನಲ್ಲಿ ಟಿ ಸಿರೀಸ್ ಬಾಲಿವುಡ್ನ ಕದ ತಟ್ಟಿತು. ಮುಂದೆ 1988ನೇ ಇಸ್ವಿನಲ್ಲಿ ಬಂದಂಥ ಕಯಾಮತ್ ಸೆ ಕಯಾಮತ್ ತಕ್ ಅನ್ನೋ ಒಂದು ಸಿನಿಮಾದ ಮ್ಯೂಸಿಕ್ ಆಲ್ಬಮ್ ತುಂಬ ದೊಡ್ಡ ಹಿಟ್ ಆಯಿತು. ಇದರಿಂದ ಟಿ ಸಿರೀಸ್ಗೆ ಒಳ್ಳೆಯ ಹೆಸರು ಮತ್ತು ಲಾಭ ಕೂಡ ಬಂತು. ಆದರೆ
ಇದೆಲ್ಲದಕ್ಕೂ ಮೀರಿ ಮುಂದೆ 1990ರಲ್ಲಿ ಬಂದಂತಹ ಆಶಿಕಿ ಸಿನಿಮಾದ ಮ್ಯೂಸಿಕ್ ಆಲ್ಬಮ್ ಈ ಒಂದು ಟಿ ಸೀರೀಸ್ ಕಂಪನಿಗೆ ಒಂದು ಮೈಲಿಗಲ್ಲಾಗಿ ನಿಂತ್ಕೊಳ್ತು ಮತ್ತೆ ದೊಡ್ಡ ಯಶಸ್ಸನ್ನು ಕೂಡ ತಂದುಕೊಡ್ತು. ಅದು ಹೇಗೆ ಅಂತಂದ್ರೆ, ಈ ಒಂದು ಆಶಿಕಿ ಚಿತ್ರದ ಮ್ಯೂಸಿಕ್ ಆಲ್ಬಮ್ ಕ್ಯಾಸೆಟ್ಗಳೇನಿದಾವೆ ಅವು ಸುಮಾರು 2 ಕೋಟಿಗೂ ಅಧಿಕ ಸಂಖ್ಯೆಯಲ್ಲಿ ಮಾರಾಟವಾದವು. ಇದು ಇಂದಿಗೂ ಭಾರತ ಚಿತ್ರರಂಗದ ಇತಿಹಾಸದಲ್ಲಿ ಅತಿ ಹೆಚ್ಚು ಮಾರಾಟವಾದ ಮ್ಯೂಸಿಕ್ ಆಲ್ಬಮ್ ಅಂತ ಒಂದು ದಾಖಲೆಯನ್ನು ಕೂಡ ಹೊಂದಿದೆ. ಇಷ್ಟೆಲ್ಲ ಆದ ಮೇಲೆ ಟಿ ಸೀರೀಸ್ ಕೇವಲ ಒಂದು ಮ್ಯೂಸಿಕ್ ಕಂಪನಿಯಾಗಿ ಉಳ್ಕೊಳ್ಳದೆ ಅದು ಮೂವಿ ಪ್ರೊಡಕ್ಷನ್ಗೂ ಕೂಡ ಕಾಲಿಡ್ತು ಮತ್ತೆ ಅದರಲ್ಲಿ ಕೂಡ ಯಶಸ್ಸನ್ನು ಕಂಡಿತು. ಹೀಗಾಗಿ 1985ನೇ ಇಸ್ವಿನಲ್ಲಿ ಸುಮಾರು 20 ಕೋಟಿಯಷ್ಟು ಇದ್ದ ಈ ಕಂಪನಿಯ ಆದಾಯ ಮುಂದೆ 1990ರ ದಶಕದ ಹೊತ್ತಿಗೆ ಸುಮಾರು 106 ಕೋಟಿಗೆ ತಲುಪಿತು. ಈ ರೀತಿಯಾಗಿ ಟಿ ಸೀರೀಸ್ ಏನಿದೆ ಇದು ಭಾರತೀಯ ಆಡಿಯೋ ಕ್ಯಾಸೆಟ್ನ ಮಾರುಕಟ್ಟೆಯಲ್ಲಿ 35% ಪಾಲನ್ನು ತನ್ನದಾಗಿಸಿಕೊಂಡಿತು. ಮುಂದೆ ಕಾಲ ಬದಲಾದಂತೆ ತಂತ್ರಜ್ಞಾನವೂ ಬದಲಾಯಿತು. ಕ್ಯಾಸೆಟ್ಗಳು ಹೋಗಿ ಸಿಡಿಗಳು ಬಂದವು, ನಂತರ MP3 ಬಂತು. ಆದರೆ ಟಿ ಸೀರೀಸ್ ಎಂದಿಗೂ ಹಿಂದುಳಿಯಲಿಲ್ಲ. ಗುಲ್ಶನ್ ಕುಮಾರ್ ಅವರ ದೂರದೃಷ್ಟಿಯನ್ನು ಅವರ ಮಗನಾದ ಭೂಷಣ್ ಕುಮಾರ್ ಅವರು ಅತ್ಯಂತ ಯಶಸ್ವಿಯಾಗಿ ಮುಂದುವರಿಸಿದರು. ಭೂಷಣ್ ಕುಮಾರ್ ಅವರು ಈ ಒಂದು ತಂತ್ರಜ್ಞಾನದ ಬದಲಾವಣೆಯನ್ನು ಬಹು ಬೇಗನೆ ಗುರುತಿಸಿದರು. ಅಷ್ಟೇ ಅಲ್ಲದೆ ಅವರು 2006ನೇ ಇಸ್ವಿನಲ್ಲಿ ಯೂಟ್ಯೂಬ್ನಲ್ಲಿ ತಮ್ಮ ಒಂದು ಕಂಪನಿಯ ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡಿದರು ಮತ್ತೆ ಅದರಲ್ಲಿ ತಮ್ಮ ಒಂದು ಎಲ್ಲ ಮ್ಯೂಸಿಕ್ ಕಂಟೆಂಟ್ನ ಅಪ್ಲೋಡ್ ಕೂಡ ಮಾಡಿದರು. ಮುಂದೆ ಭಾರತದಲ್ಲಿ ಇಂಟರ್ನೆಟ್ ಕ್ರಾಂತಿ ಆರಂಭವಾದಾಗ, ಎಸ್ಪೆಷಲಿ ಜಿಯೋ ಬಂದ ನಂತರ ಭಾರತದ ಎಲ್ಲ ಜನರು ಯೂಟ್ಯೂಬ್ನಲ್ಲಿ ಮ್ಯೂಸಿಕ್ ಅನ್ನು ನೋಡಲು ಮತ್ತು ಕೇಳಲು ಶುರು ಮಾಡಿದ್ರು. ಆಗ ಅವರಿಗೆಲ್ಲರಿಗೂ ಸಿಕ್ಕಿದ್ದು ಈ ಒಂದು ಟಿ ಸೀರೀಸ್ನ ಮ್ಯೂಸಿಕಲ್ ಖಜಾನೆ. ಈ ರೀತಿಯಾಗಿ ನಾನು ಮೊದಲನೇ ಹೇಳಿದಾಗೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಹೆಚ್ಚಿನ ಚಂದಾದಾರರು ಬಂದರು. ಹೀಗಾಗಿ ಇದು ಜಗತ್ತಿನ ಒಂದು ದೊಡ್ಡ ಯೂಟ್ಯೂಬ್ ಚಾನಲ್ ಆಗಿ ನಿಂತ್ಕೊಳ್ತು. ನೋಡಿ ಫ್ರೆಂಡ್ಸ್, ಒಂದು ಸಣ್ಣ ಹಣ್ಣಿನ ರಸದ ಅಂಗಡಿಯಿಂದ ಸ್ಟಾರ್ಟ್ ಆಗಿ ಒಂದು ಜಾಗತಿಕ ಡಿಜಿಟಲ್ ಸಾಮ್ರಾಜ್ಯದವರೆಗೆ ಟಿ ಸೀರೀಸ್ನ ಈ ಒಂದು 4 ದಶಕಗಳ ಪಯಣ ಏನಿದೆ ಇದು ನಮ್ಮೆಲ್ಲರಿಗೂ ನಿಜವಾಗ್ಲೂ ಪ್ರೇರಣೀಯ. ಇದರಿಂದ ನಾವು ಕಲಿಯುವಂತಹ ಪಾಠ ಏನಪ್ಪಾ ಅಂತಂದ್ರೆ, ನಾವು ಸಾಮಾನ್ಯರಾಗಿದ್ದರೂ ಪರವಾಗಿಲ್ಲ, ಆದ್ರೆ ನಮ್ಮ ಆಲೋಚನೆ ಏನಿದೆ ಅದು ಅಸಾಮಾನ್ಯವಾಗಿರಬೇಕು. ಮತ್ತೆ ನಾವು ಅದಕ್ಕೆ ಸರಿಯಾದ ದಾರಿಯಲ್ಲಿ ಹೋಗಿ ಒಳ್ಳೆಯ ಪರಿಶ್ರಮ ಪಟ್ಟರೆ ಸಾಕು, ನಮಗೆ ಯಶಸ್ಸು ಸಿಗುವುದರಲ್ಲಿ ಯಾವುದೇ ರೀತಿಯಾದ ಸಂದೇಹವಿಲ್ಲ ಅಂತ. ಅದೇ ರೀತಿ ಇಂದು ಗುಲ್ಶನ್ ಕುಮಾರ್ ಅವರು ಹಾಕಿಕೊಟ್ಟ ಭದ್ರ ಬುನಾದಿಯ ಮೇಲೆ ಭೂಷಣ್ ಕುಮಾರ್ ಅವರು ಟಿ ಸೀರೀಸ್ ಅನ್ನು ಈ ಒಂದು ಕಂಪನಿಯನ್ನ ಯಶಸ್ಸಿನ ಉತ್ತುಂಗಕ್ಕೆ ಮುನ್ನಡೆಸಿಕೊಂಡು ಹೋಗಿದ್ದಾರೆ ಮತ್ತು ಭಾರತೀಯ ಸಂಗೀತವನ್ನು ಜಗತ್ತಿನ ಮೂಲೆ ಮೂಲೆಗೂ ತಲುಪಿಸುತ್ತಿರುವ ಟಿ ಸೀರೀಸ್ನ ತಂಡಕ್ಕೆ ನಮ್ಮದೊಂದು ದೊಡ್ಡ ಸಲ್ಯೂಟ್. ನೋಡಿ ಫ್ರೆಂಡ್ಸ್, ಈ ಥರ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ಇಲ್ಲಿವರೆಗೂ ಪೂರ್ತಿಯಾಗಿ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್.